ನಮಸ್ಕಾರ. ದಾನಶ್ರೀ ಭಕ್ತಿ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 29 ಗ್ರಂಥಪಾರಾಯಣ ಮಹಾತ್ಮೆ. ಶ್ರೀ ಸಾಯಿ ಹೀಗೆ ಹೇಳಿದ್ದಾರೆ: ನನ್ನ ಚರಿತ್ರೆಯ ಗಾನವೇ ನಿನಗೆ ಶ್ರೇಯಸ್ಕರ. ಅದು ಈ ಭೂಮಿಯ ಮೇಲೆ ನನ್ನ ಅವತಾರ ಕಾರ್ಯದ ಒಂದು ಪರಿಪೂರ್ಣತೆಯಾಗಿದೆ. ಭಾವಯುಕ್ತವಾಗಿ ನನ್ನ ಚರ್ಯಗಳನ್ನು, ಸೂಕ್ತಿಗಳನ್ನು, ಗುಣಗಳನ್ನು ಮತ್ತು ವಿಭೂತಿಗಳನ್ನು ಗಾನ ಮಾಡಿದವರನ್ನು ನಾನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ. ಭಕ್ತಿ ಶ್ರದ್ಧೆಗಳಿಂದ ನನಗಂಟಿಕೊಂಡು ಹಿಡಿದುಕೊಳ್ಳುವ ನನ್ನ ಭಕ್ತರಿಗೆ ನನ್ನ ಚರಿತ್ರೆ ಪಾರಾಯಣದಿಂದುಂಟಾಗುವ ಸಂತೋಷ ಸಹಜವಾದದ್ದೇ. ನನ್ನ ಮಾತನ್ನು ನಂಬು. ವಿಶ್ವಾಸದಿಂದ ನನ್ನ ಕೀರ್ತನೆ ಮಾಡಿ ನನ್ನ ಲೀಲೆಗಳನ್ನು ಹಾಡುವವರಿಗೆ ಪೂರ್ಣವಾದ ಆನಂದವನ್ನು, ಶಾಂತಿಯನ್ನು ಪ್ರಸಾದಿಸುತ್ತೇನೆ. ವಿಶ್ವಾಸದಿಂದ ನನ್ನ ಕೀರ್ತನೆ ಮಾಡಿ ಸಂಪೂರ್ಣವಾಗಿ ನನ್ನನ್ನು ಶರಣು ಹೋಗು. ಯಾವಾಗ ನನ್ನನ್ನು ಗುರ್ತಿಟ್ಟುಕೊಂಡು ಧ್ಯಾನಿಸುವವರಿಗೆ ಮೋಕ್ಷವನ್ನು ಕೊಡುವುದೇ ನನ್ನ ವ್ರತ. ನನ್ನ ಚರಿತ್ರೆಯನ್ನು, ಲೀಲೆಗಳನ್ನು ಜ್ಞಾಪಿಸಿಕೊಂಡು ನನ್ನನ್ನೇ ಧ್ಯಾನಿಸುತ್ತಾ ನನ್ನ ಮೇಲೆ ಭಕ್ತಿಯುಂಟಾಗಿ ನನ್ನ ನಾಮವನ್ನು ಜಪಿಸುವವರಿಗೆ ಇಂದ್ರಿಯ ವಿಷಯಗಳ ಮೇಲೆ ವಿಶ್ವಾಸವೆಲ್ಲಿರುವುದು? ನನ್ನ ಚರಿತ್ರೆಯನ್ನು ಕೇಳಿದ ಮಾತ್ರಕ್ಕೆ ಯಾರನ್ನಾದರೂ ಮೃತ್ಯು ಮುಖದಿಂದ ರಕ್ಷಿಸುತ್ತೇನೆ. ಅವನ ವ್ಯಾಧಿ ನಿವಾರಣೆಯಾಗುವುದು. ಭಕ್ತಿ ಶ್ರದ್ಧೆಗಳಿಂದ ನನ್ನ ಚರಿತ್ರೆಯನ್ನು ಶ್ರವಣ ಮಾಡಿ ಅದನ್ನೇ ಮನನ ಮಾಡಿದ್ದಲ್ಲಿ ನಿನಗೆ ಶಾಂತಿ ಲಭಿಸುವುದು. ದೇಹಾತ್ಮ ಭಾವ ಮತ್ತು ದ್ವೈತ ದೃಷ್ಟಿ ನಶಿಸಿ ಹೋಗುವುದು. ಏಕಾಗ್ರವೂ ಪೂರ್ಣವೂ ಆದ ಭಕ್ತಿಯಿಂದ ಚಿತ್ತವೆಲ್ಲವೂ ದಿವ್ಯ ಶಕ್ತಿ ಮಂಡಲವಾಗುವುದು. ಚರಿತ್ರೆ ಪಾರಾಯಣಕ್ಕೆ ಶ್ರೀ ಸಾಯಿ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದರು ಎನ್ನುವುದನ್ನು ಮೇಲಿನ ಮಾತುಗಳು ನಮಗೆ ತಿಳಿಸುತ್ತವೆ. ಅಷ್ಟೇ ಅಲ್ಲ, ಈ ಗ್ರಂಥ ಪಾರಾಯಣ ಮಾಡಿದವರನ್ನು ಶ್ರೀ ಸಾಯಿ ಎಷ್ಟರ ಮಟ್ಟಿಗೆ ಅನುಗ್ರಹಿಸಿದವರು ಎನ್ನುವುದನ್ನು ಮುಂದೆ ಕಾಣುವ ಭಕ್ತರ ಅನುಭವಗಳು ನಿರೂಪಿಸುತ್ತವೆ. ಅದು 1985 ಜನವರಿ 20ನೇ ದಿನ ಶ್ರೀ ಸಾಯಿನಾಥನ ಜೀವನ ಚರಿತ್ರೆಯನ್ನು 3 ಸಪ್ತಾಹಗಳು ಪಾರಾಯಣ ಮಾಡಬೇಕೆಂದುಕೊಂಡು ಮೊದಲನೇ ಸಪ್ತಾಹವನ್ನು ಮುಗಿಸಿ ಬಾಬಾಗೆ ನೈವೇದ್ಯವನ್ನರ್ಪಿಸಿ ಆರತಿ ಮಾಡಿ ₹2.25 ಸಮರ್ಪಿಸಿದೆ. ದ್ವಿತೀಯ ಸಪ್ತಾಹವನ್ನು ಪ್ರಾರಂಭಿಸುತ್ತಾ ಶ್ರೀ ಸಾಯಿಬಾಬಾ, ನೀನು ನನ್ನ ಪೂಜೆ ಪಾರಾಯಣಗಳಿಂದ ನಿಜವಾಗಿ ಸಂತೃಪ್ತನಾಗಿದ್ದರೆ ನನಗೆ ನಿನ್ನಿಂದ ಒಂದು ನಿದರ್ಶನ ಬರಬೇಕು ಎಂದು ಪ್ರಾರ್ಥಿಸಿದೆ. ಅದೇ ರಾತ್ರಿ 7:30 ಸಮಯದಲ್ಲಿ ನಮ್ಮ ಹುಡುಗ ನನ್ನ ಹತ್ತಿರ ಓಡುತ್ತಾ ಬಂದು, ಶ್ರೀ ಸಾಯಿ ನಮ್ಮ ಮನೆಗೆ ಬಂದರು. 7 ಗಂಟೆ ಸಮಯದಲ್ಲಿ ಸಾಯಿ ಹಾಗೆ ತಲೆಗೆ ಕಟ್ಟಿದ್ದ ವೇಷದಲ್ಲಿ ಬಂದು ನಿಮ್ಮನ್ನು ಹೆಸರು ಹಿಡಿದು ಕರೆದು ಅಮ್ಮನನ್ನು ಇದ್ದಾರೇನೆ ಎಂದು ಕೇಳಿದರು. ನಾನು ನೀವಿನ್ನೂ ಬಂದಿಲ್ಲವೆಂದು ಹೇಳಿದೆ. ಅವರು ನನ್ನ ಕಡೆ ನೋಡಿ, ಬಾ ಶ್ರೀನು, ಯಾತಕ್ಕೆ ಭಯ ಎಂದರು. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಎಂದರೆ, ನನಗೆ ನಿನ್ನ ಹೆಸರು, ನಿಮ್ಮ ತಂದೆ ಹೆಸರು ಸಹ ಗೊತ್ತು ಎಂದರು. ಅಮ್ಮನ ಹತ್ತಿರ, ನಾನು ಯಾತ್ರೆಗೆ ಹೋಗುತ್ತಿದ್ದೇನೆ. ನಿಮ್ಮವರು ಪೂಜೆ ಮಾಡಿ ಬಾಬಾ ಪಟದ ಹತ್ತಿರ ಇಟ್ಟಿರುವ ದಕ್ಷಿಣೆ ₹2.25 ತೆಗೆದುಕೊಂಡು ಬಾ ಎಂದರು. ತಂದು ಕೊಟ್ಟರೆ ತೆಗೆದುಕೊಂಡು ನನ್ನನ್ನು ಏತಕ್ಕೆ ನಿಂದಿಸುತ್ತೀಯಾ? ನಿಮ್ಮವರು ಬಂದ ಕೂಡಲೇ ನಾನು ಬಂದು ಹೊರಟು ಹೋದನೆಂದು ಹೇಳು. ನಿಮ್ಮ ಹೆಸರೇನೆಂದು ಕೇಳಿದರೆ ನಾನು ಬಂದು ಹೋದನೆಂದು ಹೇಳು. ನಿಮ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿ ಆಶೀರ್ವದಿಸಿ ಹೊರಟು ಹೋದರು ಎಂದು ನಮ್ಮ ಹುಡುಗ ಹೇಳಿದ. ನಾನು ಕೇಳಿಕೊಂಡಂತೆ ನಿದರ್ಶನ ಕೊಟ್ಟರು. ಡಿ. ಪ್ರಭಾಕರ್ ರಾವ್. ನಿಮ್ಮ ಹತ್ತಿರದಿಂದ ಶ್ರೀ ಸಾಯಿ ಲೀಲಾಮೃತ ತರಿಸಿಕೊಂಡು ಪಾರಾಯಣ ಪೂರ್ತಿಯಾಗುವ ಹೊತ್ತಿಗೆ ಕೆಲಸ ಕಾರ್ಯದ ಸಮಸ್ಯೆಗಳು ಸುಲಭವಾಗಿ ದೂರವಾದವು. ರದ್ದಾಗಬೇಕಾಗಿದ್ದವು ಹೋಗಿ ನನಗೆ ಬೇಕಾಗಿದ್ದವು ಉಳಿದುಕೊಂಡವು. ಎಲ್ಲದರಲ್ಲೂ ನನಗೆ ಯಶಸ್ಸೇ ಕಾಣುತ್ತಿದೆ. ಮನೆಯಲ್ಲಿ ಎಲ್ಲರೂ ಸಾಯಿ ಭಕ್ತರಾಗಿ ನಿತ್ಯ ಪಾರಾಯಣ ಮಾಡುತ್ತಿದ್ದೇವೆ. ಈ ಶಿವರಾಮಯ್ಯ, ನೆಲ್ಲೂರು. ಶ್ರೀ ಭರದ್ವಾಜರು ಬರೆದಿರುವ ಶ್ರೀ ಸಾಯಿ ಲೀಲಾಮೃತ ಪೂರ್ತಿಯಾಗಿ ಓದಿ ಮುಗಿಸುವುದರೊಳಗಾಗಿ ಮನಸ್ಸು ಅತಿ ಪ್ರಶಾಂತವಾಯಿತು. ತೆಲುಗಿನಲ್ಲಿ ಇಲ್ಲಿಯವರೆಗೂ ಅಂತಹ ಪುಸ್ತಕ ಪ್ರಕಾಶಕ್ಕೆ ಬರಲಿಲ್ಲ. ಎಂ. ಚೌಡಪ್ಪ, ಸೋಮಲಾಪುರಂ. ನನಗೆ ಫೆಬ್ರವರಿ 5, 1981 ಗುರುವಾರ ರಾತ್ರಿ ಕನಸಾಯಿತು. ನಾನು ಶಿರಡಿಗೆ ಹೋಗಿದ್ದೇನೆ. ಬಿಳಿ ಕಪ್ನಿ ಧರಿಸಿ ಪದ್ಮಾಸನದಲ್ಲಿ ಬಾಬಾ ಒಂದು ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಅವರ ಹಿಂದೆ ಧ್ವನಿ ಇದೆ. ನಾನು ದಕ್ಷಿಣೆ ಕೊಡಲು ಜೇಬಿಗೆ ಕೈ ಹಾಕಿದರೆ 25 ಪೈಸೆ ನಾಣ್ಯ ಬಂತು. 10 ಪೈಸೆಗೆ ಹುಡುಕಿದರೆ ಜೇಬಿನಲ್ಲಿ ಪುನಃ 25 ಪೈಸೆ ನಾಣ್ಯವೇ ಸಿಗುವುದು. ಅದನ್ನು ಧ್ವನಿಯ ಹತ್ತಿರ ಇಟ್ಟ ಕೂಡಲೇ, ಬಾಬಾ ತಿರುಗಾಡಿಕೊಂಡು ಬರೋಣ ಬಾ ಎಂದು ಸುತ್ತಲೂ ಇರುವ ಪ್ರಹರಿ ಸ್ವಲ್ಪ ಬೇಲಿ ಇರುವ ಒಂದು ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಸ್ವಲ್ಪ ಸಂಭಾವನೆ ಜರುಗಿದ ಮೇಲೆ ನಾನು ಶ್ರೀ ಸಾಯಿ ಲೀಲಾಮೃತವನ್ನು ಓದಬಹುದೇ ಎನ್ನುತ್ತೇನೆ. ಅವರು ಒಪ್ಪಿಗೆ ಸೂಚಿಸುವಂತೆ ತಲೆ ಅಲ್ಲಾಡಿಸುತ್ತಾರೆ. ಮರುಕ್ಷಣದಲ್ಲಿ ಅವರ ಬಟ್ಟೆಗಳು ಕಾಷಾಯ ರಂಗಿಗೆ ಮಾರ್ಪಾಡಾಯಿತು. ನನಗೆ ಎಚ್ಚರವಾಗುವುದು. ಆ
ಬರುವುದು ಶ್ರೀ ಸಾಯಿ ಲೀಲಾಮೃತದ 25 ಪೇಜಗಳನ್ನು ಓದಿ ಅನಿವಾರ್ಯ ಕಾರಣಗಳಿಂದ ನಿಲ್ಲಿಸಿಬಿಟ್ಟಿದ್ದೆ. ಆಮೇಲೆ ನಾನು ಮರೆತು ಬಿಟ್ಟಿದ್ದೆ. ಈ ಗ್ರಂಥ ಪಾರಾಯಣ ಮಾಡಿದರೆ ಶಿರಡಿಯಲ್ಲಿರುವ ಬಾಬಾಗೆ ದಕ್ಷಿಣೆ ಸಮರ್ಪಿಸಿದಂತೆ ಆಗುವುದು. ಕೆ. ಶ್ರೀನಿವಾಸರಾವು, ಅಲ್ಲೂರು. ಓಂಗೋಲಿನ ಕಾಮೇಶ್ವರಮ್ಮ ತನಗೆ ತಿಳಿದವರಿಂದ ಶ್ರೀ ಸಾಯಿ ಲೀಲಾಮೃತ ತೆಗೆದುಕೊಂಡು ಶ್ರದ್ಧೆಯಿಂದ ಪಾರಾಯಣ ಮಾಡಿದಳು. ಸ್ವಲ್ಪ ದಿನಗಳಿಂದ ಆಕೆಗೆ ಮೂರ್ಛವ್ಯಾಧಿ, ಬೆನ್ನು ನೋವು ಬಂದು ಯಾವ ಚಿಕಿತ್ಸೆಗೂ ಬಗ್ಗಲಿಲ್ಲ. ಅದನ್ನು ಕಡಿಮೆ ಮಾಡಿದ್ದು ಬಾಬಾನನ್ನು ಪ್ರಾರ್ಥಿಸಿ ಪಾರಾಯಣ ಮಾಡುತ್ತಿದ್ದಾಗ ಒಂದು ರಾತ್ರಿ ಸಾಯಿ ವೈದ್ಯನ ಹಾಗೆ ಸ್ವಪ್ನ ದರ್ಶನಕೊಂಡು ಇಂಜೆಕ್ಷನ್ ಮಾಡಿದರು. ಆ ನೋವಿಗೆ ಎಚ್ಚರವಾಗಿ ನೋಡಿದರೆ ಇಂಜೆಕ್ಷನ್ ಮಾಡಿದ ಗುರುತು ಸ್ಪಷ್ಟವಾಗಿ ಕಾಣಿಸಿತು. ಅಂದಿನಿಂದ ಆ ಕಾಯಿಲೆ ತಗ್ಗಿ ಹೋಯಿತು. ಆಕೆ ಇನ್ನೂ ಭಕ್ತಿಯಿಂದ ಪಾರಾಯಣ ಮಾಡುತ್ತಿದ್ದರೆ ಧ್ಯಾನಕ್ಕೆ ಕುಳಿತ ಕೂಡಲೇ ಶಿರಡಿಯಲ್ಲಿ ಸಾಯಿಗಿದರಾಗಿ ಕುಳಿತ ಹಾಗೆ ಭಾವೋದ್ರೇಕವಾಗಿ ಬಾಹ್ಯ ಸ್ಮೃತಿ ಇಲ್ಲದೆ 5-6 ಗಂಟೆಗಳ ಕಾಲ ಕುಳಿತು ಬಿಡುತ್ತಿದ್ದಳು. ಆಕೆಗೆ ಇನ್ನೂ ಏನೇನೋ ಹಲವಾರು ದಿವ್ಯಾನುಭವಗಳು ಆಗುತ್ತಿದ್ದವು. ಉದಾಹರಣೆಗೆ 3/9/1968 ರಾತ್ರಿ ಆಕೆಗೆ ಕನಸಿನಲ್ಲಿ ಯಾರೋ ಹಾವಾಡಿಗರೊಬ್ಬರು ಬಾಗಿಲಲ್ಲಿ ನಿಂತುಕೊಂಡು ಬೆದರಿಸುತ್ತಿದ್ದಾರೆ. ಇಷ್ಟರಲ್ಲಿ ಬಿಳಿ ಬಟ್ಟೆ ಹಾಕಿಕೊಂಡಿರುವ ಎದುರು ಮನೆಯ ಹುಡುಗ ಅವನನ್ನು ಉರ್ದುವಿನಲ್ಲಿ ಬೈದು ಅಟ್ಟಿದನು. ಮಾರನೆಯ ದಿನ ಗುರುವಾರ ಆ ಹುಡುಗ ಅವರ ಮನೆಗೆ ಬಂದಾಗ ಆ ಕನಸಿನ ಸಂಗತಿಯನ್ನು ತಿಳಿಸಿದರು. ಸಾಯಿಯೇ ಅವರಿಗೆ ಹಾಗೆ ದರ್ಶನ ಕೊಟ್ಟು ಕಷ್ಟ ನಿವಾರಿಸಿರಬಹುದೆಂದು ಅವನು ಹೇಳಿದನು. ಅದೇ ರಾತ್ರಿ ಆಕೆ ಕನಸಿನಲ್ಲಿ ಒಂದು ಟಗರು ಭಯಂಕರವಾಗಿ ಕಾಣುವ ಕಪ್ಪು ಮನುಷ್ಯರು ಕಾಣಿಸಿಕೊಂಡು ಆಕೆ ಕತ್ತಿಗೆ ಹಗ್ಗ ಕಟ್ಟಿ ಎಳೆಯುತ್ತಿದ್ದಾರೆ. ಆಕೆ ಭಯದಿಂದ ಕೂಗಿಕೊಂಡು ನಿದ್ರೆಯಿಂದ ಎದ್ದಳು. ಪುನಃ ನಿದ್ರೆ ಹತ್ತಿದಾಗ ಪುನಃ ನಾಲ್ವರು ಆಕೆಯ ಮಂಚದ ಸುತ್ತ ತಿರುಗುತ್ತಿರುವಂತೆ ಕನಸಾಯಿತು. ಅಷ್ಟರಲ್ಲಿ ಬಿಳಿಯ ವಸ್ತ್ರಧಾರಿಗಳಾದ ಇನ್ನಾರು ಅವರನ್ನು ಬೈದು ಓಡಿಸಿದರು. ಆಕೆಗೆ ಎಚ್ಚರವಾಗಿ ಮಂಚದಿಂದ ಇಳುವುದಕ್ಕೆ ಹೋದಾಗ ಎಡಗಾಲಿನ ಕೆಳಗೆ ಮೆತ್ತಗೆ ಏನೋ ತಗುಲಿತು. ಕಾಲನ್ನು ಪಕ್ಕಕ್ಕೆ ತೆಗೆಯುವುದರೊಳಗಾಗಿ ಒಂದು ನಾಗರಹಾವು ಹೆಡೆಬಿಚ್ಚಿ ಬುಸುಗುಟ್ಟಿ ಆಕೆಯ ಕಾಲಿನ ಮೇಲೆ ಕುಟುಕು ಹಾಕಿ ಸರಸರ ಹೊರಟು ಹೋಯಿತು. ಕೆಲವೇ ನಿಮಿಷಗಳಲ್ಲಿ ಆಕೆಯ ಶರೀರ ತಣ್ಣಗಾಗಿ ಬೆವರೂರಿ ಎದೆಯ ಭಾರ ಹೆಚ್ಚಾಯಿತು. ಕೆಲವರು ಹೊರಗೆ ಹೋಗಿ ಹಾವಿನ ನರಸಮ್ಮನಿಗೆ ಫೋನ್ ಮಾಡಿದರು. ಕೆಲವರು ಆಕೆಯನ್ನು ಇದರ ಹತ್ತಿರಕ್ಕೆ ಕರೆದುಕೊಂಡು ಹೋಗಬೇಕೆಂದರು. ಆಕೆ ಮಾತ್ರ ನನ್ನನ್ನು ಸಾಯಿ ಪಟ್ಟದ ಹತ್ತಿರ ಚಾಪೆ ಹಾಕಿ ಮಲಗಿಸಿ ಭಜನೆ ಮಾಡಿರಿ, ನನಗೆ ಸಾಯಿಯೇ ದಿಕ್ಕು, ನಾನು ಡಾಕ್ಟರ್ ಹತ್ತಿರ ಬರೋದಿಲ್ಲ, ಹೇಗಾಗಬೇಕೋ ಹಾಗೆ ಆಗುವುದು ಎಂದಳು. ಸ್ವಲ್ಪ ಸ್ವಲ್ಪವಾಗಿ ಆಕೆಗೆ ಬಾಯಸ್ಮೃತಿ ಕಡಿಮೆಯಾಗುತ್ತಾ ಬಂದು ಬಾಯಲ್ಲಿ ನೊರೆ ಬರಲಾರಂಭಿಸಿತು. ಇಷ್ಟರಲ್ಲಿ ಆ ಪ್ರದೇಶವೆಲ್ಲವೂ ಸುವಾಸನೆಯಿಂದ ಕೂಡಿತು. ಸ್ವಲ್ಪ ಹೊತ್ತಿಗೆ ಆಕೆಗೆ ಎಚ್ಚರವಾಯಿತು. ಬಹುಬೇಗ ಹುಷಾರಾಗಿ ಮೇಲಕ್ಕೆದ್ದಳು. ಜೆ.ವಿ. ಸುಬ್ಬಯ್ಯ, ಓಂಗೋಲು. ನಮ್ಮ ದೊಡ್ಡ ಹುಡುಗನಿಗೆ ಭೀಮಾವರಂ ಸೆಂಟ್ರಲ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಪ್ರಮೋಷನ್ ಬಂದಿತಾದರೂ ಅಲ್ಲಿ ಸೇರಿದ ಕೂಡಲೇ ಕಾಕಿನಾಡದಲ್ಲಿ ಹರ್ನಿಯ ಆಪರೇಷನ್ ಮಾಡಿಸಿಕೊಂಡು ಅಕಸ್ಮಾತ್ತಾಗಿ ಸತ್ತು ಹೋದನು. ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕಾದ 45 ವರ್ಷದ ಮಗನನ್ನು ಚಿತೆಯ ಮೇಲೆ ನೋಡಿದಂದಿನಿಂದ ಕುಗ್ಗಿ ಕುಸಿದು ಹೋಗಿದ್ದೆ. ನಮ್ಮನ್ನ ಪಿಂಗಳ ಪರಶುರಾಮಯ್ಯ ನನ್ನನ್ನು ಚಿರಾಲಾಕ್ಕೆ ಕರೆದುಕೊಂಡು ಹೋಗಿ ಶ್ರೀ ಸಾಯಿ ಲೀಲಾಮೃತ ಪಾರಾಯಣದಿಂದ ಮನೋವೇದನೆಯನ್ನು ತಗ್ಗಿಸಿಕೊಳ್ಳಬೇಕೆಂದು ಹೇಳಿದನು. ನಾನು ಪಾರಾಯಣ ಮಾಡುತ್ತಿದ್ದರೆ ನನ್ನ ನೋವನ್ನು ನಿಮಗೆ ಬರೆದರೆ ಆ ನೋವಿನ ಭಾರ ತಗ್ಗುವುದೆಂದೆನಿಸಿತು. ಬಾಬಾನೇ ಒಂದು ದಿನ ಕನಸಿನಲ್ಲಿ ಕಾಣಿಸಿಕೊಂಡು ದುಃಖಿಸುತ್ತಾ ಕುಳಿತಿರುವುದಕ್ಕಿಂತ ಬರೆಯಬೇಕೊಂಡಿರುವುದನ್ನು ಬರೆಯಲಾರೆ ಏಕೆ ಎಂದರು. ಅದಾದ ನಂತರ ಅವರು 2 ಸಾರಿ ನನ್ನ ಸತ್ತೋದ ಮಗನನ್ನು ತಂದು ತೋರಿಸಿ ಪುನಃ ಕರೆದುಕೊಂಡು ಹೋಗುತ್ತಿದ್ದರು. ಇದು ನನಗೆ ಆಶ್ಚರ್ಯವನ್ನುಂಟು ಮಾಡಿದೆ. ಜೆ. ಸೀತಾಲಕ್ಷ್ಮಿ, ಮಾಚೆಲ್ಲ. ಮೊದಲು ನನಗೆ ಬಾಬಾ ಮೇಲೆ ನಂಬಿಕೆ ಇರಲಿಲ್ಲ. ನಮ್ಮಮ್ಮ ಮಾತ್ರ ಶ್ರೀ ಸಾಯಿ ಲೀಲಾಮೃತವನ್ನು ಓದುತ್ತಿದ್ದಳು. ನಮ್ಮಮ್ಮನಿಗೆ ಹೆಚ್ಚಾಗಿ ರಕ್ತಸ್ರಾವವಾಗುತ್ತಿತ್ತು. ಅದು ತಗ್ಗಿದರೆ ಬಾಬಾನನ್ನು ನಂಬುತ್ತೇನೆಂದುಕೊಂಡು ಗ್ರಂಥ ಪಾರಾಯಣ ಮಾಡಿದೆ. ಪಾರಾಯಣ ಪೂರ್ತಿಯಾಗುವುದರೊಳಗೆ ಆಕೆಗೆ ರಕ್ತಸ್ರಾವ ತಗ್ಗಿ ಹೋಯಿತು. ನನಗೆ ವಿಶ್ವಾಸ ಮೂಡಿತು. ಅಂದಿನಿಂದ ಶ್ರೀ ಸಾಯಿ ಲೀಲಾಮೃತ ಪಾರಾಯಣ ನನ್ನ ನಿತ್ಯ ಕೃತ್ಯವಾಯಿತು. ಒಂದು ದಿನ ಸಾಯಿ ಕನಸಿನಲ್ಲಿ ನಮ್ಮ ತಾತನಂತೆ ಕಾಣಿಸಿಕೊಂಡು ನಿನ್ನೆ ಎಲ್ಲ ಹಸಿವೆಯಿಂದ ಬಳಲಿ ಹೋಗಿದ್ದೇನೆ ಗೊತ್ತೇ, ನೈವೇದ್ಯವನ್ನು ಮಾಡಲಿಲ್ಲವೇ ಎಂದರು. ಎಚ್ಚರವಾದಾಗ ಗೊತ್ತಾಯಿತು ಆ ದಿನ ಸಾಯಿಗೆ ನೈವೇದ್ಯವನ್ನಿಡುವುದನ್ನು ಮರೆತು ಹೋಗಿದ್ದೆ. 3ನೇ ದಿನ ರಾತ್ರಿ ಆರತಿ ಎತ್ತುವುದನ್ನೇ ಮರೆತು ನಿದ್ರೆ ಹೋದೆನು. ಆ ರಾತ್ರಿ ಸಾಯಿ ಕನಸಿನಲ್ಲಿ ಕಾಣಿಸಿಕೊಂಡು ಎಲ್ಲವನ್ನೂ ಮರೆತು ಬಿಟ್ಟೆಯಾ, ಆರತಿ ಎತ್ತುವುದನ್ನು ಬಿಟ್ಟು ಬಿಟ್ಟಿದ್ದೀಯೇನೋ ಎಂದು ದೂರಿದರು. ತರುವಾಯ ಮಾರ್ಚ್ ತಿಂಗಳಿನಲ್ಲಿ ಮಾಸ್ಟರವರನ್ನು ದರ್ಶಿಸಿದಾಗ ನನ್ನ ಆಹಾರದಲ್ಲಿ ಇಷ್ಟವಾದದ್ದನ್ನು ಬಾಬಾಗೆ ಬಿಟ್ಟು ಅದನ್ನು ತಿನ್ನುವುದನ್ನು ನಿಲ್ಲಿಸಿ ಪಾರಾಯಣ ಮಾಡಿದರೆ ಕೋರಿಕೊಂಡದ್ದು ನೆರವೇರಿದೆಂದು ಹೇಳಿದರು. ನಮ್ಮಮ್ಮನಿಗೆ ಮಧುಮೇಹ ಕಾಯಿಲೆ ತಗ್ಗಲೆಂದು ನಾನು ಪಾರಾಯಣ ಮಾಡಲು ಪ್ರಾರಂಭಿಸಿದರೆ ಸಾಯಿ ಕನಸಿನಲ್ಲಿ ಕಂಡು ಉಪ್ಪು ತಿನ್ನುವುದನ್ನು ಬಿಡೆಂದು ಹೇಳಿದರು. ಪುನಃ ಜುಲೈನಲ್ಲಿ ಕಾಣಿಸಿಕೊಂಡು ಆ ನಿಯಮವನ್ನು ಬಿಟ್ಟು ಶ್ರೀ ಸಾಯಿ ಲೀಲಾಮೃತವನ್ನು 7 ಸಾರಿ ಪಾರಾಯಣ ಮಾಡೆಂದರು. ಸೆಪ್ಟೆಂಬರ್ 8ರಂದು ಹೈದರಾಬಾದಿಗೆ ಹೋಗುತ್ತಿದ್ದೆ.
ರಿಸರ್ವೇಷನ್ ಪಟ್ಟಿಯಲ್ಲಿ ನನ್ನ ವಯಸ್ಸು 19ಕ್ಕೆ ಬದಲಾಗಿ 69 ವರ್ಷಗಳೆಂದು ಬಿದ್ದಿದ್ದರಿಂದ ಟಿಕೆಟ್ ಕಲೆಕ್ಟರು 100 ರೂಪಾಯಿ ಕಟ್ಟೆಂದರು. ನನ್ನ ಹತ್ತಿರ 50 ರೂಪಾಯಿಗಳು ಮಾತ್ರ ಇದ್ದವು. ನಾನು ದಿಗಿಲು ಪಡುತ್ತಿದ್ದರೆ ಯಾರೋ ಒಬ್ಬ ಹೆಂಗಸು 55 ರೂಪಾಯಿಗಳನ್ನು ನನ್ನ ಪರವಾಗಿ ಕಟ್ಟಿ ನನ್ನ ಕೈಗೆ 10 ರೂಪಾಯಿ ಕೊಟ್ಟು, ಇದು ನಿನಗೆ ಬೇಕಾದರೆ ಇರಲಿ ಎಂದಳು. ಆಕೆ ಅಡ್ರೆಸ್ ಕೇಳಿದಾಗ ಹೇಳದೆ ನಿನ್ನ ಮದುವೆಗೆ ಬರುತ್ತೇನೆ ಎಂದು ಹೇಳಿ ರೈಲಿನಿಂದ ಇಳಿದು ಹೊರಟು ಹೋದಳು. ನನ್ನ ಅಡ್ರೆಸ್ ತಿಳಿದುಕೊಳ್ಳದೆ ಆಕೆ ನನ್ನ ಮದುವೆಗೆ ಬರೋದೆಂದರೆ ಆಕೆ ಬಾಬಾನೇ ಇರಬೇಕೆಂದು ತರುವಾಯ ನನಗೆ ಹೊಳೆಯಿತು. ಸೆಪ್ಟೆಂಬರ್ 10ರಂದು ಶಿರಡಿಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎಚ್ಚರವಾಗುವ ಹೊತ್ತಿಗೆ ವಿಪರೀತ ನೆಗಡಿ ಕೆಮ್ಮು ಆಗಿ ಏಳಲಾರದೆ ಹೋದೆ. ಗುರುವಾರದ ದಿನ ಶಿರಡಿ ಕ್ಷೇತ್ರದಲ್ಲಿ ಶ್ರೀ ಸಾಯಿ ಲೀಲಾಮೃತ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡಲಾರದೆ ಇರುವುದಕ್ಕೆ ದುಃಖಿಸುತ್ತಾ ಮಲಗಿಕೊಂಡೆ. ನಿದ್ರೆ ಹತ್ತಿ ಪುನಃ 6 ಗಂಟೆಗೆ ಏಳುವ ಹೊತ್ತಿಗೆ ನನಗಾವ ತೊಂದರೆಯೂ ಇರಲಿಲ್ಲ. ಸಂತೋಷವಾಗಿ ಪಾರಾಯಣ ಮಾಡಿದೆ. JR ಕೃಷ್ಣವೇಣಿ ಪೋಡೇರು. ನನಗೆ ಚಿಕ್ಕಂದಿನಿಂದಲೂ ದೇವಿ ಪೂಜೆ ಮಾಡುವ ಅಭ್ಯಾಸವೇ ಹೊರತು ಬಾಬಾ ವಿಷಯ ಗೊತ್ತಿರಲಿಲ್ಲ. ಇತ್ತೀಚೆಗೆ 1987 ನಾವು ಶಿರಡಿಗೆ ಹೋದೆವು. ನಾನು ಸಾಯಿಯನ್ನು ಬಾಲ ಆಗಿ ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದುಕೊಂಡಿದ್ದೆ. ಅಂದು ಸಾಯಂಕಾಲ ಭಜನೆಗೆ ಮುಂಚೆ ಬಾಬಾ ಹಾಗೆ ದರ್ಶನವಿತ್ತರು. ಆದರೂ ನನಗೆ ಬಾಲ ಸಾಯಿ ಇಬ್ಬರು ಒಬ್ಬರೇ ಎನ್ನುವ ಸಂದೇಹ ಬಂದಿತು. ಇಷ್ಟರಲ್ಲಿ ಯಾರೋ ಒಬ್ಬರು ಮುದುಕರು ಬಂದು ದ್ವಾರಕಾಮಾಯಿ ಎಂದರೆ ಏನೆಂದುಕೊಂಡಿದ್ದೀಯಾ? ಮಾಯಿ ಎಂದರೆ ಅಮ್ಮ ಎಂದರ್ಥ. ಸಾಯಿ, ಗಾತ್ರಿ, ಬಾಲ ಎಲ್ಲರೂ ಒಂದೇ. ಇದು ಸಹ ಶಕ್ತಿಪೀಠವೇ ಎಂದರು. ತರುವಾಯ ಲೆಂಡಿಯಲ್ಲಿ ನನಗೆ ಅಯೋಧ್ಯರವರು ಸಿಕ್ಕಿ ಒಂದು ವಸ್ತ್ರವನ್ನು ಕೊಟ್ಟು, ಇದನ್ನು ನಿಮಗೆ ಕೊಡಂದು ಮಾಯಿ ಕೊಟ್ಟಳು ಎಂದು ಹೇಳಿ ಹೊರಟು ಹೋದರು. ತರುವಾಯ ಮಾಸ್ಟರವರನ್ನು ಭೇಟಿಯಾದಾಗ ಅವರು ಧ್ಯಾನವನ್ನು ಮಾಡುವಾಗ ಆ ವಸ್ತ್ರವನ್ನು ಹೊದ್ದುಕೊಂಡರೆ ಏಕಾಗ್ರತೆ ಉಂಟಾಗುವುದು ಎಂದು ಹೇಳಿದರು. ನನಗೂ ನನ್ನ 70 ವರ್ಷದ ತಾಯಿಗೆ ಈ ಫಲ ಕಂಡು ಬರುತ್ತಿದೆ. ತರುವಾಯ ಸ್ವಲ್ಪ ಕಾಲಕ್ಕೆ ನಾನು ಕೇಳಿಕೊಂಡ ಹಾಗೆ ನನಗೆ ವರ್ಗವಾಯಿತಾದರೂ ನನಗೆ ರಿಲೀವರ್ ಯಾರೂ ಬರಲಿಲ್ಲ. ದುಃಖದಿಂದ ಸಾಯಿಯನ್ನು ಪ್ರಾರ್ಥಿಸಿದರೆ ಅದೇ ರಾತ್ರಿ ಕನಸಿನಲ್ಲಿ ಯಾರೋ ಏನೋ 3 ಸಾರಿ ಗುರುಚರಿತ್ರೆ ಪಾರಾಯಣ ಮಾಡು ಎಂದರು. ಸರಿಯಾಗಿ ಪಾರಾಯಣ ಪೂರ್ತಿ ಆಗುವ ಹೊತ್ತಿಗೆ ರಿಲೀವರ್ ಬಂದು ನನಗೆ ರಿಲೀವ್ ಆಯಿತು. ಜೆ. ವಿಶ್ವೇಶ್ವರರಾವ್ ಪೋಡೇರು. ನಮ್ಮ ಊರಲ್ಲಿ ಒಬ್ಬನಿಗೆ ಸಂತಾನವಾಗದೆ ಹೋದದ್ದರಿಂದ 2ನೇ ಮದುವೆ ಮಾಡಿಕೊಳ್ಳಬೇಕೆಂದುಕೊಂಡಿದ್ದಾಗ ಅವನ ಹೆಂಡತಿಗೆ ಬೇಜಾರಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದುಕೊಂಡಿದ್ದಳು. ಆಗ ನಾನು ಪಾರಾಯಣ ಮಾಡಿಕೊಳ್ಳುವ ಶ್ರೀ ಸಾಯಿ ಲೀಲಾಮೃತ ಪ್ರತಿಯನ್ನು ಆಕೆಗೆ ಕೊಟ್ಟೆ. ಆಕೆ ಶ್ರದ್ಧೆಯಿಂದ ಪಾರಾಯಣ ಮಾಡಿದಳು. ಆಕೆಗೆ 2 ಗಂಡು ಮಕ್ಕಳಾದರು. ಅವರಿಗೆ ದೊಡ್ಡ ಸಾಯಿಬಾಬಾ, ಚಿಕ್ಕ ಸಾಯಿಬಾಬಾ ಎಂದು ಕ್ರಮವಾಗಿ ಹೆಸರಿಟ್ಟುಕೊಂಡು ಸಾಯಿಯನ್ನು ಆರಾಧಿಸುತ್ತಿದ್ದಾರೆ. ಹೀಗೆಯೇ ಕೃಷ್ಣಾರೆಡ್ಡಿ ದಂಪತಿಗಳಿಗೆ ಕೆಲಸವಿಲ್ಲದೆ ಒದ್ದಾಡುತ್ತಿದ್ದರೆ ಈ ಗ್ರಂಥವನ್ನು ಕೊಟ್ಟೆ. ಅದನ್ನು ಪಾರಾಯಣ ಮಾಡಿದಾಗ ಅವರಿಗೆ ಟೀಚರ್ ಕೆಲಸ ಸಿಕ್ಕಿತು. ಮೂವಾರಂಗಯ್ಯ ಅಂದರೆ ಗನ್ನವರಮ್ಮ. ನಾನು ಭಗವದ್ಗೀತೆ, ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರಗಳನ್ನು ಪಾರಾಯಣ ಮಾಡುತ್ತಿದ್ದೇನೆ ಹೊರತು ನಮ್ಮ ಹುಡುಗಿ ಹೇಳಿದ ಬಾಬಾ ಚರಿತ್ರೆಯನ್ನು ಓದಬೇಕೆನಿಸಲಿಲ್ಲ. 6 ವರ್ಷಗಳ ಹಿಂದೆ ಹೇಗೋ ಶ್ರೀ ಸಾಯಿ ಲೀಲಾಮೃತ 1 ಸಾರಿ ಪೂರ್ತಿ ಮಾಡಿದೆ. ಅದೇ ರಾತ್ರಿ ಕನಸಿನಲ್ಲಿ ಯಾರೋ ನನ್ನ ಹತ್ತಿರ ಗದಾಧರ ಎಂದರೆ ಶ್ರೀ ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಓದೆಂದು ಹೇಳಿದರು. ಮಾರನೇ ದಿನ ನಮ್ಮ ಹುಡುಗಿ ಅವರ ಮನೆಗೆ ಹೋದರೆ ಅವರು ಆಗ ತಾನೇ ಪರಮಹಂಸರ ಚರಿತ್ರೆಯನ್ನು ಓದಿದರೆಂದು, ಚೆನ್ನಾಗಿರುವುದೆಂದು, ನನ್ನನ್ನು ಓದೆಂದು ಹೇಳಿದರು. ಅಂದಿನಿಂದ ನಮಗೆ ಅನೇಕ ಸಾಯಿ ಲೀಲೆಗಳ ಅನುಭವ ಆಗುತ್ತಿದೆ. ಕಾರಣಿ ಹನುಮಂತರಾವ್, ವಿಜಯವಾಡ. ನಾನು 1979ರಲ್ಲಿ ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಓದಿದಂದಿನಿಂದ ನನ್ನ ಬದುಕಿಗೆ ಅರ್ಥವೊಂದು ಕಂಡು ನನ್ನ ಮಾತು, ಬುದ್ಧಿ, ಪ್ರವರ್ತನೆ ಬಲು ಸಂಸ್ಕಾರಪೂರ್ಣವಾಗಿದೆ. ಆ ಗ್ರಂಥ ಪಾರಾಯಣದಿಂದ ಒಂದು ಅನಿರ್ವಚನೀಯ ಅನುಭೂತಿ ಉಂಟಾಗಿದೆ. ಅದೇ ನನ್ನ ಕೈಲಿ ಶಿರಡಿ ದರ್ಶನವನ್ನು ಕೂಡ ಮಾಡಿಸಿತು. ಎಂ. ವಿಜಯಕುಮಾರ. ನೀವು ಕಳುಹಿಸಿದ ಶ್ರೀ ಸಾಯಿ ಲೀಲಾಮೃತ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡಿದ ಕೂಡಲೇ ನನ್ನನ್ನು ಕಾಡುತ್ತಿದ್ದ ಕಷ್ಟಗಳು ತೊಲಗಿ ಹೋದವು. ನಮ್ಮ ಚಿಕ್ಕಪ್ಪನ ಮಗನೇ ಇಲ್ಲಿಗೆ ಮುಂಚೆ ಅನೇಕ ಆಪರೇಷನ್ಗಳಾಗಿದ್ದವು. ಈ ಮಧ್ಯೆ ಒಂದು ದಿನ ಅವನಿಗೆ 40 ಸಾರಿ ವಾಂತಿ ಭೇದಿಗಳಾಗಿ ಜ್ಞಾನವಿಲ್ಲದ ಸ್ಥಿತಿಯಲ್ಲಿ ಬೇಲೂರು ಆಸ್ಪತ್ರೆಗೆ ಸೇರಿಸಿದರು. ಡಾಕ್ಟರ್ಗಳು ಆಶೆ ಇಲ್ಲವೆಂದು ಹೇಳಿದರು. ನಾನು ಬಾಬಾನನ್ನು ಪ್ರಾರ್ಥಿಸೆಂದು ಅವನ ಅಕ್ಕನ ಹತ್ತಿರ ಹೇಳಿದೆ. ಆ ರಾತ್ರಿ ಆ ಹುಡುಗನಿಗೆ ವಿಭೂತಿ ಇಡಬೇಕೆಂದು ನಾನು ನನ್ನ ಚಿಕ್ಕಮ್ಮನ ಹತ್ತಿರ ಹೇಳುತ್ತಿರುವಂತೆ ಕನಸಾಯಿತು. ಆ ತಕ್ಷಣವೇನೋ ಪೂರ್ತಿಯಾಗಿ ಹುಷಾರಾದನು. ಎಂ. ಮನೋರಮಾ, ಬಂಡ್ಲೇಪಲ್ಲಿ. ನನಗೆ 1983ರಲ್ಲಿ ಹೊಟ್ಟೆ ನೋವು, ಕಿಬ್ಬು ಹೊಟ್ಟೆಯಲ್ಲಿ ಏನೋ ತಿರುಗುತ್ತಿರುವಂತೆ ಅನ್ನಿಸಿ ತುಂಬ ಸಂಕಟ ಪಡುತ್ತಿದ್ದೆ. ಡಾಕ್ಟರ್ಗಳು ಆಪರೇಷನ್ನೇ ಒಂದೇ ಮಾರ್ಗವೆಂದು, ಆದರೆ ಆಪರೇಷನ್ ಆದರೆ ನಾನು ಬದುಕುವುದು ಅನುಮಾನಾಸ್ಪದವೆಂದು ಆಪರೇಷನ್ಗೆ ಮದ್ರಾಸಿಗೆ ಹೋಗಬೇಕೆಂದು ಹೇಳಿದರು. ಒಂದು ದಿನ ನಮ್ಮ ದೊಡ್ಡ ಹುಡುಗ ಬಾಬಾ ಗುಡಿಗೆ ಹೋದಾಗ ಅಲ್ಲಿ ಜನ ಓದುತ್ತಿದ್ದ ಬಾಬಾ ಲೀಲೆಗಳನ್ನು ಕೇಳಿ ಮನೆಗೆ ಬಂದು ಬಾಬಾನನ್ನು ಪ್ರಾರ್ಥಿಕೊಳ್ಳೆಂದು ಹೇಳಿದನು. ಯಾರಿಗೆ ಹರಿಕೆ ಹೊತ್ತರೂ ಪ್ರಯೋಜನವಾಗದ್ದು ಬಾಬಾ ಮಾತ್ರದಿಂದ ಏನಾಗುವುದೆಂದುಕೊಂಡೆ. ಅದೇ ರಾತ್ರಿ ಡಿಸೆಂಬರ್ 25, 1984ರ ರಾತ್ರಿ ನನಗೆ ಬಾಬಾ ಡಾಕ್ಟರ್ ವೇಷದಲ್ಲಿ ಕಾಣಿಸಿಕೊಂಡರು. ಅವರ ಪಕ್ಕದಲ್ಲಿ ದೊಡ್ಡ ಕುಂಕುಮವನ್ನಿಟ್ಟುಕೊಂಡಿದ್ದ ಒಬ್ಬ ಲೇಡಿ ಡಾಕ್ಟರು ಹಚ್ಚ ಹಳದಿ ಸೀರೆ ಉಟ್ಟಿದ್ದಳು.
ಆಕೆ ನನ್ನನ್ನು ಹಲಗೆಯ ಮೇಲೆ ಮಲಗಿಸಿ ನನ್ನ ಹೊಟ್ಟೆಯನ್ನು ಪರೀಕ್ಷಿಸಿ ನಿನಗೇನು ಇಷ್ಟ ಎಂದು ಕೇಳಿದಳು. ನನಗೆ ಬೇಳೆ ಮತ್ತು ದಿನಸುಗಳು ಇಷ್ಟವೆಂದು ಹೇಳಿದೆ. ಆದ್ದರಿಂದಲೇ ನಿನಗೆ ಈ ತೊಂದರೆ ಎಂದರು ಆಕೆ. ಇಷ್ಟರಲ್ಲಿ ಆ ಡಾಕ್ಟರು ಟೆನ್ನಿಸ್ ಚೆಂಡಿಗಿಂತ ದೊಡ್ಡದಾದ ಗಡ್ಡೆಯನ್ನು ತೆಗೆದು ತೋರಿಸಿ, ಇದನ್ನು ತೆಗೆದು ಹಾಕಿದ್ದೇನೆ, ನಿನಗಾವ ಬಾಧೆಯೂ ಇರುವುದಿಲ್ಲ, ನಾಳೆ ಸ್ವಲ್ಪ ನೋವು, ನಾಡಿದ್ದು ಅನ್ನ ಊಟ ಮಾಡಬಹುದು ಎಂದು ಹೇಳಿದರು. ನನಗೆ ಎಚ್ಚರವಾದಾಗ ನೋಡಿದರೆ ಟೈಮ್ 5 ಗಂಟೆಗಳಾಗಿದ್ದವು. ನನ್ನ ಹೊಟ್ಟೆಯ ಮೇಲೆ ದೊಡ್ಡದಾದ ಮಚ್ಚೆ ಕಾಣಿಸಿತು. ಪುನಃ ಮಾರನೆಯ ರಾತ್ರಿ ಆ ಡಾಕ್ಟರ್ ಕಂಡು, ನಾಳೆ ಸಾರಣ್ಣ ತಿನ್ನು ಅಂದರು. ಅಂದಿನಿಂದ ನನಗಾವ ನೋವೂ ಇಲ್ಲ, ವಾಂತಿಯೂ ಇಲ್ಲ. ಮುತ್ತರಾಜ ಸೌಭಾಗ್ಯ ವೆಂಕಟಲಕ್ಷ್ಮಿ ಓಂ ಗೋಲು. ಶ್ರೀ ಸಾಯಿ ಲೈಲಾಮೃತ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡಿದಂದಿನಿಂದ ಜಟಿಲವಾದ ಅನೇಕ ಸಮಸ್ಯೆಗಳು ಪರಿಹಾರ ಕಂಡಿವೆ. ಮನಸ್ಸಿಗೆ ತುಂಬ ಹಾಯಾಗಿದೆ. ಈ ಮಧ್ಯೆ ನಮ್ಮ ಸಂಸ್ಥೆಯಲ್ಲಿ ಒಬ್ಬ ಉನ್ನತಾಧಿಕಾರಿ ಮಾಡಿದ ಅನುಚಿತ ನಿರ್ಣಯದಿಂದ ನನಗೆ 1200 ರೂಪಾಯಿಗಳು ನಷ್ಟವಾಗುವ ಪ್ರಮಾದವೇರ್ಪಟ್ಟಿತು. ಆ ನಿರ್ಣಯ ಅನುಚಿತವೆಂದು ನಾನು ಎಷ್ಟು ವಿವರಿಸಿದರೂ ಆತ ತನ್ನ ನಿರ್ಣಯವನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲವೆಂದನು. ಈ ವಿಷಯ ಹೀಗಿರುವಾಗ ನಾನು ಪಾರಾಯಣ ಮಾಡುತ್ತಿದ್ದೆ. ಆಗ ಅಧಿಕಾರಿ ಪದವಿ ವಿರಮಣ ಮಾಡುತ್ತಾರೆಂದು ತಿಳಿಯಿತು. ನಾನು ಈ ಗುರುಚರಿತ್ರೆಯಲ್ಲಿ ಮಹಿಮೆ ಇದ್ದಲ್ಲಿ ಆತ ತನ್ನ ನಿರ್ಣಯವನ್ನು ಬದಲಾಯಿಸಿಕೊಳ್ಳಬೇಕೆಂದು ದತ್ತ ಸ್ವಾಮಿಗೆ ಹೇಳಿಕೊಂಡು ಶ್ರೀ ಗುರುಚರಿತ್ರೆ ಇಂಗ್ಲಿಷಿನದು ಒಂದು ಪ್ರತಿಯನ್ನು ಅವರಿಗೆ ಕಾಣಿಕೆಯಾಗಿ ಪೋಸ್ಟ್ ಮುಖಾಂತರ ಕಳಿಸಿದೆ. ಅದನ್ನು ಅವರು ಆ ತಕ್ಷಣವೇ ಓದಿರಬೇಕೋ ಏನೋ. ಅದೊಂದು ಮಹಿಮಾನ್ವಿತ ಗ್ರಂಥವೆಂದು, ನಾನು ಬಹು ಒಳ್ಳೆಯ ಪುಸ್ತಕವನ್ನು ಕಳಿಸಿರುವೆನೆಂದು, ತನ್ನ ನಿರ್ಣಯವನ್ನು ಉಪಸಂಹಾರ ಮಾಡಿಕೊಳ್ಳುವೆನೆಂದು ಅವರು ಬರೆದರು. ಈ ಗ್ರಂಥ ಸೇರಿದ ಕೂಡಲೇ ಒಬ್ಬ ವ್ಯಕ್ತಿಯಲ್ಲಿ ಅಷ್ಟು ಬದಲಾವಣೆಯಾದರೆ 108 ಸಾರಿ ಪಾರಾಯಣ ಮಾಡುವವರಲ್ಲಿ ಎಂತಹ ಪರಿವರ್ತನೆಯಾಗಿರಬೇಕು. ಅದಕ್ಕೆ ಭರದ್ವಾಜ್ ಮಾಸ್ಟರು ಪ್ರತಿಯೊಬ್ಬರ ಹತ್ತಿರವೂ ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಮಾಡುತ್ತಿರಬೇಕೆಂದು ಹೇಳುತ್ತಿರುತ್ತಾರೆ. ಬಿ ಕೇಶವರಾವ್, ವಿಶಾಖಪಟ್ಟಣ. ಚಿಕ್ಕವಳಾಗಿದ್ದಾಗ ನಮ್ಮ ತವರು ಮನೆಯಲ್ಲಿ ಬಾಬಾನನ್ನು ಪೂಜಿಸುತ್ತಿದ್ದೆವು. ಮದುವೆ ಆದ ಮೇಲೆ ನನಗೆ ಅದಕ್ಕೆ ಅವಕಾಶವಿಲ್ಲದೆ ಹೋಯಿತು. ಮಾನಸಿಕವಾಗಿಯೂ ಸಹ ಬಹಳ ಕಷ್ಟಪಟ್ಟೆ. ಒಂದು ದಿನ ಪುಸ್ತಕವನ್ನು ಬೈಂಡು ಮಾಡಿಟ್ಟಿರು ಎಂದು ಯಾರೋ ಶ್ರೀ ಸಾಯಿ ಲೀಲಾಮೃತವನ್ನು ನನಗೆ ತಂದುಕೊಟ್ಟರು. ಆಗ ಕೆಲವು ಪೇಜುಗಳನ್ನು ಓದುವ ಅವಕಾಶ ದೊರಕಿತು. ತರುವಾಯ ತಿಳಿದವರ ಮುಖಾಂತರ ಆ ಪುಸ್ತಕವನ್ನು ತರಿಸಿಕೊಂಡು 3 ಸಾರಿ ಪಾರಾಯಣ ಮಾಡಿದೆ. ವಿಭೂತಿ ಮಿಶ್ರಿತ ತೀರ್ಥವನ್ನು ಎಲ್ಲರೂ ತೆಗೆದುಕೊಂಡವು. ಅಷ್ಟರಲ್ಲಿ ನಮ್ಮ ಮನೆಯವರು ಪರಿವರ್ತನೆ ಹೊಂದಿ ಬಾಬಾನನ್ನು ಪೂಜಿಸುವುದಕ್ಕೆ ಪ್ರೋತ್ಸಾಹವನ್ನಿತ್ತರು. ಆ ಪಾರಾಯಣ ಮುಗಿದ ಮೇಲೆ ನಾನು ನಮ್ಮ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದರೆ ಒಂದು ನಾಯಿ ನನ್ನ ಕಾಲು ಹಿಡಿಯಿತು. ಅದು ಈಗಾಗಲೇ ಅನೇಕ ಜನರನ್ನು ಕಚ್ಚಿತು. ನಾನು ಬಾಬಾ ಎಂದು ಕೂಗಿಕೊಂಡೆ. ಆ ನಾಯಿ ನನ್ನ ಕಾಲು ಬಿಟ್ಟು ಸ್ವಲ್ಪ ದೂರ ಹೋಗಿ ಕುಳಿತು ನಿರ್ಲಿಪ್ತವಾಗಿ ನನ್ನನ್ನು ನೋಡುತ್ತಾ ಇತ್ತು. ಬಾಬಾನನ್ನು ಜ್ಞಾಪಿಸಿಕೊಂಡ ಕೂಡಲೇ ಹಿಡಿದಿದ್ದ ನಾಯಿ ಬಿಟ್ಟು ಬಿಡುವುದು ಆಶ್ಚರ್ಯವೇ ಸರಿ. ಒಬ್ಬ ಭಕ್ತೆ, ನೆಲ್ಲೂರು. ನೀವು ಶ್ರಮವಹಿಸಿ ನಮ್ಮಂತಹ ದೀನರಿಗೆ ಬೆಳಕು ದಾರಿ ತೋರಿಸುತ್ತಿದ್ದೀರಾ. ಈ ಸಂಸಾರ ಕೂಪದಲ್ಲಿ ಮುಳುಗಿ ಹೋಗಿರುವ ನನಗೆ ಶ್ರೀ ಸಾಯಿ ಲೀಲಾಮೃತ ಅಮೋಘ ದಿವ್ಯ ಕಾಂತಿಯನ್ನು ಬೆಳಕಿನ ದಾರಿಯಲ್ಲಿ ತೋರಿಸಿತು. ಎಂ ಕಮಲಕುಮಾರಿ. ಸಾಯಿ ಕೃಪೆಯಿಂದ ನನ್ನ ಶ್ರೀಮತಿ ಶ್ರೀ ಸಾಯಿ ಬಾಬಾ ಜೀವನ ಚರಿತ್ರೆಯನ್ನು 9 ಸಾರಿ, ಶ್ರೀ ಗುರು ಚರಿತ್ರೆಯನ್ನು 9 ಸಾರಿ ಪಾರಾಯಣ ಮಾಡಿ ಅಕ್ಕಲಕೋಟೆ ಸ್ವಾಮಿ ಚರಿತ್ರೆಯನ್ನು ಓದುತ್ತಿದ್ದಾಗ ಸ್ವಪ್ನದಲ್ಲಿ ದಿವ್ಯ ಪುರುಷನಾದ ಒಬ್ಬ ಮಹಾತ್ಮ ದರ್ಶನವನ್ನಿತ್ತು 2 ಮಾವಿನ ಹಣ್ಣನ್ನು ಪ್ರಸಾದಿಸಿದರು. ಆ ಮಾರನೇ ದಿನವೇ ನಮ್ಮ ಆಶೆಯನ್ನು ನೈಜವನ್ನಾಗಿ ಮಾಡುತ್ತಾ ನನಗೊಂದು ಗಂಡು ಮಗು ಜನಿಸಿತು. ಶ್ರೀನಿವಾಸರಾವು, ಸೂಡೂರು ಪೇಟೆ. ಜನವರಿ 1981 ಮಕರ ಸಂಕ್ರಾಂತಿಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಬೇಕೆಂದುಕೊಂಡು ಮಾಲೆ ಧರಿಸಿದೆ. ದೀಕ್ಷೆ ತೆಗೆದುಕೊಳ್ಳುವ ಮುನ್ನ ಶ್ರೀ ಸಾಯಿ ಲೀಲಾಮೃತ ಶ್ರೀ ಗುರುಚರಿತ್ರೆ ಪಾರಾಯಣ ಮಾಡಿದೆ. ತರುವಾಯ ವ್ಯಾನ್ನಲ್ಲಿ ಹೊರಟು ಒಂದು ಬೆಳಗಿನ ಜಾವ ಕಾಲು ನಡಿಗೆಯಲ್ಲಿ ಬೆಟ್ಟಕ್ಕೇರುವ ಸ್ಥಳಕ್ಕೆ ಹೊರಟೆ. ಸ್ವಲ್ಪ ದೂರ ಹೋದ ಮೇಲೆ ಬೆಟ್ಟವನ್ನು ನೋಡುತ್ತಿದ್ದರೆ ಮುಂದಕ್ಕೆ ಹೋಗಬಲ್ಲೆನೆ ಎನ್ನುವ ಭಯ ಹುಟ್ಟಿತು. ಆಗ ನನ್ನ ವಯಸ್ಸು 49, ಒಟ್ಟಾರೆ 45 ಮೈಲಿ ನಡೆಯಬೇಕಾಗಿತ್ತು. ಸಾಯಂಕಾಲ 6 ಗಂಟೆಗೆ ನಾವು ಹೋಗುವ ದಾರಿ ಇರಕಲಾಗುತ್ತಾ ಬಂತು. ಬಹು ಜಾಗ್ರತೆಯಿಂದ ಹೋಗಬೇಕು. ಕತ್ತಲಾಗಿದೆ. ನಾನು ಪೂರ್ತಿಯಾಗಿ ನಿಶ್ಶಕ್ತವಾಗಿ ನನ್ನ ಸಾಯಿಬಾಬಾ ನನ್ನ ಗುರ್ತಿಗೆ ಬಂದನು. ಕಾಲೆತ್ತಿದರೆ 2ನೇ ಕಾಲೆತ್ತುವುದು ಕಷ್ಟವಾಗ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಕೈಯಲ್ಲೊಂದು ಕೋಲು ಹಿಡಿದುಕೊಂಡು ಕಾಲಿಗೆ ರಬ್ಬರ್ ಚಪ್ಪಲಿಗಳನ್ನು ಹಾಕಿಕೊಂಡಿರುವ ಒಬ್ಬ ವೃದ್ಧ ನನ್ನ ಜೊತೆ ಬಂದು ನನ್ನ ಎಡಗೆಯನ್ನು ಅವರ ಕಂಕುಳಲ್ಲಿ ಹಿಡಿದುಕೊಂಡು, ಭಯವೇನಿಲ್ಲ, ನನ್ನ ಹಿಂದೆ ನಡಿ ಎಂದರು. ಅವರ ಕಂಕುಳಲ್ಲಿ ನನ್ನ ಕೈ ಇಟ್ಟುಕೊಂಡ ಕೂಡಲೇ ನನ್ನ ನಿಶಕ್ತಿಯೆಲ್ಲ ಮಾಯವಾಯಿತು. ಅರ್ಧ ಗಂಟೆಯಲ್ಲಿ ಲೈಟು, ಬೆಳಕು, ಪ್ರಕಾಶರು ಒಂದು ವಿಶಾಲವಾದ ಪ್ರದೇಶಕ್ಕೆ ಬಂದವು. ಅಪ್ರಯತ್ನವಾಗಿ ನನ್ನ ಕೈಗಳು ಅವರ ಕಂಕುಳಿಂದ ಜಾರಿತು. ಅವರು ನನ್ನ ಜೊತೆ ಇರುವರೆಂದು ಭಾವಿಸಿ ಕೆಲವು ಅಡಿ ಮುಂದಿಟ್ಟು ಅವರಿಗೆ ವಂದನೆಗಳನ್ನು ಅರ್ಪಿಸೋಣವೆಂದು ನೋಡಿದರೆ ಅವರೆಲ್ಲೂ ಕಾಣಿಸಲಿಲ್ಲ. ಸಾಯಿನಾಥನೇ ಆ ರೂಪದಲ್ಲಿ ಬಂದು ನನ್ನನ್ನು ಕಷ್ಟವಾದ
ಕಷ್ಟವಾದ ದಾರಿಯಲ್ಲಿ ದಾಟಿಸಿ ಅದೃಶ್ಯರಾದರು. ಕೊನೆಗೆ ಸ್ವಾಮಿ ಸನ್ನಿಧಾನದಲ್ಲಿರುವ ಮೆಟ್ಟಿಲು ಹತ್ತಿದ ಕೂಡಲೇ ಆ ಜನಜಂಗುಳಿಯಿಂದ ನಾನು ಉಸಿರಾಡಲಾರದೆ ನನ್ನ ಕೊನೆಗಳಿಗೆ ಬಂದಿತು ಎಂದೆನಿಸಿತು. ಆ ನೂಕುನುಗ್ಗಲಿನಲ್ಲಿ ಕೆಲವರು ಕೆಳಕ್ಕೆ ಬಿದ್ದು ಹೋದರು, ಕೆಲವರ ಇರುಮಿಡಿ ಬಿದ್ದು ಹೋಯಿತು. ಆದರೆ ನಾನು ಹೇಗೋ ಮೆಟ್ಟಿಲು ಹತ್ತಿರಕ್ಕೆ ಹೋಗಿ ತೆಂಗಿನಕಾಯಿ ಒಡೆದೆ. ಅಲ್ಲಿಗೆ ನಾನು ಹೇಗೆ ಹೋದೆನೆ ಎಂದು ನನಗೆ ಆಶ್ಚರ್ಯವಾಯಿತು. ಸ್ವಾಮಿಯನ್ನು ದರ್ಶಿಸಿಕೊಂಡು ಸುಖವಾಗಿ ಮನೆ ಸೇರಿದೆ. ದಯಾಶರಣ್ ಕರ್ನೂಲು. ಶ್ರೀ ಸಾಯಿ ಲೀಲಾಮೃತದ ಮೊದಲನೇ ಮುದ್ರಣದ ಕರಡು ಪ್ರತಿಯಂತಿದ್ದ ಕೆಲವು ಹಾಳೆಗಳನ್ನು ಮಾತ್ರವೇ ಪಿನ್ನು ಹಾಕಿದ್ದ ಕಾಗದಗಳು ಒಬ್ಬ ಭಕ್ತನ ಮುಖಾಂತರ ದೊರಕಿದವು. ಅದನ್ನು ಶ್ರದ್ಧೆಯಿಂದ ಪಠನ ಮಾಡಿದಾಗ ನನಗೆ ಕೆಲವು ಸಂಘಟನೆಗಳ ಅನುಭವ ಆಯಿತು. ತರುವಾಯ ಪೂರ್ತಿ ಇರುವ ಪುಸ್ತಕ ಸಿಕ್ಕಿತು. ಈ ಮಧ್ಯೆ 1981ರಲ್ಲಿ ಮಿತ್ರರೊಬ್ಬರು ಆ ಪುಸ್ತಕ ಕೊಟ್ಟರು. ಪದ್ಧತಿಯ ಪ್ರಕಾರ ಪಾರಾಯಣ ಮಾಡದಿದ್ದರೂ ಅಲ್ಲಲ್ಲಿ ಕೆಲವು ಘಟ್ಟಗಳನ್ನು ಓದುತ್ತಿದ್ದಾಗ ಶರೀರ ನಡುಗೋದು, ಆನಂದ ಭಾಸ್ಗಳು ಹರಿಯುವುದು ಆಗುತ್ತಿರುತ್ತದೆ. ಕೆ. ತಿರುವೆಂಗಡಂ, ಅತ್ತೂರು. ನಾನು ಚಿಕ್ಕ ವಯಸ್ಸಿನಿಂದ ಶ್ರೀ ಸಾಯಿಯನ್ನು ಸೇವಿಸುತ್ತಿದ್ದರೂ ನನಗೆ ಅವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿರಲಿಲ್ಲ. ಅಷ್ಟೇ ಅಲ್ಲ, ಸಾಯಿಯನ್ನು ಹಿಂದೂ ದೇವತೆಗಳ ಅವತಾರವಾಗಿ ಭಾವಿಸುವುದು ಸಹ ನನಗೆ ಒಗ್ಗುತ್ತಿರಲಿಲ್ಲ. 1986 ಮಾರ್ಚಿಯಲ್ಲಿ ಶ್ರೀ ಸಾಯಿ ಲೀಲಾಮೃತ ಪಾರಾಯಣ ಪ್ರಾರಂಭಿಸಿದೆ. ಆದರೂ ನನ್ನ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು ಇದ್ದೇ ಇದ್ದವು. ನಮ್ಮ ಋಷಿಗಳು ಬರೆದಿದ್ದು ರಾಮಾಯಣ, ಮಹಾಭಾರತ ಮುಂತಾದವುಗಳು ಸಂಸ್ಕೃತದಲ್ಲಿ ಬರೆದವು, ಮಂತ್ರಪೂರಿತವಾದವು. ಗುರು ಉಪದೇಶ ಆದ ನಂತರ ಅವುಗಳನ್ನು ಪಾರಾಯಣ ಮಾಡಿದರೆ ಫಲ ಉಂಟಾಗುವುದೇ ಹೊರತು ಒಬ್ಬ ಮುಸ್ಲಿಂ ಫಕೀರ್ನನ್ನು ಕುರಿತು ಬರೆದಿರುವ ಚರಿತ್ರೆಯನ್ನು ಮಾಸ್ಟರ್ ನಂತರ ಸಾಮಾನ್ಯ ಮಾನವ ತೆಲುಗಿನಲ್ಲಿ ಬರೆದ ಗ್ರಂಥವನ್ನು ಓದಿದರೆ ಫಲವಾಗುವುದೇ ಎನ್ನುವುದೇ ನನ್ನ ಅನುಮಾನ. ಪಾರಾಯಣ ಪ್ರಾರಂಭಿಸಿದ 4ನೇ ದಿನವೇ ನನಗೆ ಕನಸಿನಲ್ಲಿ ಶಿವಲಿಂಗದಿಂದ ಈಶ್ವರ, ಅವನಿಂದ ನರಸಿಂಹ ಸ್ವಾಮಿ ದರ್ಶನ ಕೊಟ್ಟು, ನಿನಗೆ ತೆಲುಗಿನಲ್ಲಿ ಮಾಸ್ಟರವರು ಬರೆದಿರುವ ಗ್ರಂಥ ಫಲಪ್ರದವಾಗಿರುವುದೇ ಎನ್ನುವ ಅನುಮಾನ ಬೇಡ, ತಪ್ಪದೇ ಫಲ ಸಿಗುವುದು. ಶ್ರೀ ಸಾಯಿ ಲೀಲಾಮೃತ, ಶ್ರೀ ಗುರುಚರಿತ್ರೆಗಳೇ ಅಲ್ಲದೆ ಇತರ ಕೃತಿಗಳನ್ನು ನೀನು ಓದಬೇಕು ಎಂದು ಯಾವುದೋ ಕೆಲವು ಪುಸ್ತಕಗಳನ್ನು ಕೈಯಲ್ಲಿಟ್ಟರು. ಆ ತರುವಾಯ ನನ್ನ ಮಗಳಿಗೂ ಸಹ ವಿಗ್ರಹದಿಂದ ಬಾಬಾ ಬಂದು ಶ್ರೀ ನರಸಿಂಹಸ್ವಾಮಿಯಾಗಿ ರೂಪಾಂತರಗೊಂಡ ಕನಸಾಯಿತು. ಶ್ರೀ ಸಾಯಿ ಲೀಲಾಮೃತ ಶ್ರೀ ಗುರುಚರಿತ್ರೆ ಪಾರಾಯಣ ಕುರಿತು ಸಾಯಿಬಾಬಾ ತನಗೆ ತಾನೇ ಅಲ್ಲದೆ ನಾವು ಆರಾಧಿಸುವ ಹಿಂದೂ ದೇವತೆಗಳೇ ಬಂದು ಹೇಳಿರುವುದರಿಂದ ನಮ್ಮ ಹಿಂದೂ ದೇವತೆಗಳು ಮತ್ತು ಸಾಯಿಬಾಬಾ ಇಬ್ಬರೂ ಒಂದೇ ಎಂದು ನಿರೂಪಿಸಿದ ನಂತರ ನನ್ನ ಸಂದೇಹಗಳೆಲ್ಲ ತೀರಿ ಹೋಗಿವೆ. ಶ್ರೀ ಸಾಯಿ ಲೀಲಾಮೃತ ಪಾರಾಯಣದಿಂದ ನನಗೆ ಅಲ್ಲದೆ ಇತರರಿಗೋಸ್ಕರ ನಾನು ಮಾಡಿದ ಪಾರಾಯಣದಿಂದಲೂ ಸಹ ತಕ್ಷಣವೇ ಫಲಪ್ರಾಪ್ತಿಯಾಗಿದೆ ಎನ್ನುವುದು ನನ್ನ ಸ್ವಾನುಭವವಾಗಿದೆ. ತ್ರಿಕೂಟಂ ನಟರಾಜ, ಕರ್ನೂಲು. ಜಯ ಜಯ ಸಾಯಿನಾಥಾಯ ನಮಃ.